ಚಂದು, ಏನೇ ಪ್ರಾಬ್ಲಮ್ ನಿಂದು? ಅಸಾಡ್ಡೆ ಮಾಡಿದ್ರೆ ಲಗ್ನಕ್ಕೆ ವಿಘ್ನ ಆಗತ್ತೆ. ಸರಿಯಾಗಿ ನೋಡಿ ಯಾವ್ದು ಇಷ್ಟ ಆಯ್ತು ಹೇಳು. ದಾಸು, ನೀನ್ ಯಾಕೋ ಅಶುಭ ಮಾತಾಡ್ತಿದೀಯಾ? ಮತ್ ನೋಡಮ್ಮ ಎಷ್ಟು ದಿಮಾಕು, ಯಾವ್ದಕ್ಕೂ ಸರಿಯಾಗಿ ರೆಸ್ಪಾನ್ಸೇ ಮಾಡಲ್ಲ. ದಾಸು, ಅಪ್ಪ ಕೂತ್ಕೋ. ಹಲೋ. ನಮಸ್ತೆ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಹೇಳಿ. ನೀವ್ ಹೇಳಿ. ಏನೋ ಮಾತಾಡ್ಬೇಕು ಅಂದ್ರಲ್ಲ, ಒಬ್ಬರೇ ಬಂದಿದ್ದೀರಾ? ಮನೆಯವ್ರು ಯಾರು ಬರ್ಲಿಲ್ವಾ? ನಾನ್ ತಾನೇ ನಿಮ್ನ ನೋಡ್ಬೇಕು, ಮಾತಾಡ್ಬೇಕು ಅಂತ ಹೇಳಿದ್ದು. ಮತ್ತೆ ಅವರೆಲ್ಲ ಸರಿ, ಹೇಳಿ, ಏನ್ ವಿಷಯ? ಸರ್, ಆರ್ಡರ್ ಮೆನು ಕಾರ್ಡ್ ತಗೊಳ್ಳಿ. ನೀವೇ ಏನ್ ಬೇಕು ಹೇಳಿ. ಓಕೆ. ನಂಗೊಂದು ಪಲ್ಪಿ ಆರೆಂಜ್. ಓಕೆ ಮ್ಯಾಮ್. ನಿಮ್ಗೆ? ನನಗೂ ಅದೇ ಇರಲಿ. ಸಾಮಾನ್ಯವಾಗಿ ಹುಡುಗಿ ಕಡೆಯವರೇ ಹುಡುಗನ್ ಮರ್ತು ಬಿಡ್ತಾರೆ. ನಾನಂತೂ ನಿಮ್ನ ಮರ್ತಿಲ್ಲ ಬಿಡಿ. ಅವತ್ ಸೀದಾ ಅಡ್ಗೆ ಮನೆಗೆ ಬಂದು ವಡೆ ಮಾಡೋದನ್ನ ಹೇಳ್ಕೊಟ್ರಲ್ಲ, ನಮ್ಮ ಮನೇಲಿ ಯಾರು ಮರೆಯಕ್ ಸಾಧ್ಯನೇ ಇಲ್ಲ. ನಿಮ್ ಸ್ಟ್ರೇಟ್ ಫಾರ್ವರ್ಡ್ ಗುಣ, ನಿಮ್ ಇನ್ನೋಸೆನ್ಸ್ ನಮ್ಮ ಮನೇಲಿ ಎಲ್ರಿಗೂ ತುಂಬಾನೇ ಇಷ್ಟ ಆಗಿದೆ. ಹಾ, ಹೇಳಿದ್ರು. ನಿಮ್ಮನೆಯವ್ರು ನಮ್ಮ ಮನೆಗೂ ಬಂದಿದ್ರು. ಊರಲ್ಲೆಲ್ಲ ನಮ್ಮ ಮನೆ ಬಗ್ಗೆ ವಿಚಾರಿಸಿದಾಗ ನಿಮ್ಮ ಮನೆಯವ್ರಿಗೆ ಬೇಜಾರಾಯ್ತು ಅನ್ಸುತ್ತೆ. ಇಲ್ಲ ಅಂದಿದ್ರೆ ನಮ್ಮಿಬ್ಬರಿಗೂ ಮದ್ವೆ ಮಾಡಿಸ್ತಿದ್ರು ಅನ್ಸುತ್ತೆ. ಇಲ್ಲಿವರೆಗೂ ನಂಗೆ ಸುಮಾರು ಸಂಬಂಧಗಳು ಬಂದಿದ್ವು. ಎಲ್ರೂ ಟೀ ಕಾಫಿ ಕುಡ್ಕೊಂಡು ಹೋದ್ರೆ ಹೊರತು ನಿಮ್ ತರ ಕೇರ್ ಮಾಡಿದವ್ರು ಯಾರೂ ಇಲ್ಲ ಬಿಡಿ. ನಿಮ್ಮನ್ನ ನೋಡ್ತಿದ್ದಾಗೆ ನಂಗೆ ನೀವು ತುಂಬಾ ಹಿಡ್ಸಿದ್ರಿ. ಆದ್ರೆ ಸಮಸ್ಯೆ ಆಗಿರೋದು ಎಲ್ಲಿ ಅಂದ್ರೆ, ನಿಮ್ ಮನೆ ಬಗ್ಗೆ ವಿಚಾರಿಸಿದಾಗ ನಾನ್ ನಮ್ಮ ಮನೇಲಿ ತುಂಬಾ ಕನ್ವಿನ್ಸ್ ಮಾಡ್ದೆ. ನನ್ನ ಮಾತಿಗೆ ನಮ್ಮ ಮನೇಲಿ ತುಂಬಾ ಬೆಲೆ ಕೊಡ್ತಾರೆ. ಅಪ್ಪ ಅಮ್ಮ ಇಬ್ರಿಗೂ ನೀವು ಆ ಮನೆ ಬಿಟ್ಟು ಬೇರೆ ಮನೆ ಮಾಡಿದ್ರೆ ಈ ಮದ್ವೆಗೆ ಒಪ್ಪಿಗೆ ಇದೆ. ಹುಡುಗ ತುಂಬಾ ಒಳ್ಳೆಯವನು. ಅವನಿಗೆ ನಾವೇ ಬೇರೆ ಮನೆ ಮಾಡ್ಕೊಡ್ತೀವಿ, ಅವ್ನು ನಮ್ಮ ಜೊತೆನೇ ಇರ್ಲಿ ಅಂತ ಹೇಳಿದ್ರು. ಹೆತ್ತೋರ್ಗೆ ಮಗಳು ಅಳಿಯ ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತಲ್ವಾ. ನನಗೂ ನಮ್ಮ ಮನೆಯವ್ರು ಹೇಳಿದ್ದು ಸರಿ ಅನ್ನಿಸ್ತು. ಆಲ್ರೆಡಿ ಅವರು ನಿಮ್ಮ ಜೊತೆ ಮಾತಾಡಿದ್ದೀನಿ ಅಂತ ಹೇಳಿದ್ರು. ಆಗಲ್ಲ ಅಂದ್ರಂತೆ. ಅದಕ್ಕೆ ನಾನು ನಿಮ್ಮ ಜೊತೆ ಒಂದ್ಸಲ ಮಾತಾಡೋಣ ಅಂತ ನಾನು ನಿಮ್ಮನ್ನ ಇಲ್ಲಿ ಕರೆದೆ. ನೀವು ನಿಮ್ಮ ಮನೆ ಬಿಟ್ಟು ಬರೋಕ್ಕಾಗುತ್ತಾ? ನೀವು ನಮ್ಮ ಮನೇಲೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಾವಿಬ್ರು ಬೇರೆ ಮನೆ ಮಾಡ್ಕೊಂಡಿರೋಣ. ನಿಮಗೆ ಓಕೆನಾ? ಸರ್, ಎಲ್ರಿಗೂ ನಮ್ಮನೆ ವಿಷಯ ಅಂದ್ರೆ ತಮಾಷೆ ಅನ್ನಿಸ್ಬೋದು, ಆದ್ರೆ ನನಗೆ ಜವಾಬ್ದಾರಿ. ಆ ಜವಾಬ್ದಾರಿನ ಕಳ್ಕೊಳ್ಳೋದಕ್ಕೆ ನಾನು ಯಾವತ್ತೂ ಇಷ್ಟಪಡಲ್ಲ. ಒಂದ್ಸಲ ಯೋಚನೆ ಮಾಡಿ, ನಿಮಗೂ ಒಂದು ಜೀವನ ಇದೆ ಅಲ್ವಾ? ನನಗೆ ನಮ್ಮಪ್ಪ, ನನ್ನ ತಮ್ಮಂದಿರು ಎಲ್ಲರೂ ಬೇಕು. ಅವ್ರ ಜೊತೆನೇ ನನ್ನ ಜೀವನ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈಗ ನಾನು ನಿಮ್ಮ ಜೊತೆ ಬಂದರೆ ನಿಮ್ಮ ಮನೆಯವ್ರು ನನಗೆ ಆಸ್ತಿ, ಹಣ ಎಲ್ಲ ಕೊಡ್ಬೋದು. ಆದರೆ ನನ್ನ ಪಾಲಿಗೆ ನನ್ನ ಸ್ವತ್ತು, ಸರ್ವಸ್ವ ಎಲ್ಲ ನಮ್ಮ ಮನೆಯವರೇ. ಅಲ್ಲ, ನಾಳೆ ನಿಮ್ಮನೆಯವರು ನಿಮ್ಮ ಹಾಗೆ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಅವರೆಲ್ಲ ತಮ್ಮ ಜೀವನ ನೋಡ್ಕೊಂಡು ಹೊರಟೋದ್ರೆ ನೀವು ಒಂಟಿನೇ ಅಲ್ವಾ?
ಹಕ್ಕಿ ಗೂಡು ಕಟ್ಟೋದು ತನ್ನ ಮರಿಗಳನ್ನ ಕೂಡಾಕೋದಕ್ಕಲ್ಲ, ಕಾಪಾಡೋದಕ್ಕೆ. ರೆಕ್ಕೆ ಬಂದ್ಮೇಲೆ ಹಾರು ಹೋಗೋದು, ಮರಿಗಳ ಕಟ್ಟಿರೋ ಗೂಡನ್ನ ಕಾಪಾಡೋದು ಹಕ್ಕಿ ಧರ್ಮ. ನಿಮ್ಗೊಂದು ತಮಾಷೆ ವಿಚಾರ ಗೊತ್ತಾ? ನಾನು ಇಷ್ಟು ದಿನ ನೋಡಿರೋ ಹುಡುಗಿರಲ್ಲಿ ಯಾರು ನನ್ನ 2ನೇ ಸತಿ ಮಾತಾಡ್ಸಕ್ಕೆ ಬಂದಿಲ್ಲ. ನಿಮಗೆ ತುಂಬಾ ಒಳ್ಳೆ ಮನಸ್ಸಿದೆ, ನಿಮಗೆ ಒಳ್ಳೆ ಸಮಾಧಾನ ಸಿಗುತ್ತೆ. ನಾನು ಬರ್ತೀನಿ. ತಗೋ ತಿನ್ನು. ಹೇಳ್ದಿಲ್ಲ ತಗೋ. ಸರಿ ಸರಿ. ನಿಧಾನ ಹೋಗ್ತೀನಪ್ಪ, ಬೇಕು ಅಂದ್ರೆ ಮತ್ತೊಂದು ಕೊಡ್ತೀನಿ. ಆಹಾ, ಮಾವನ ಮನೆ ಭರ್ಜರಿ ಊಟ ಎಲ್ಲ ನನ್ನ ಪರವಾಗಿ ಕಾಣಿಸ್ತಿದ್ಯಲ್ಲಪ್ಪ. ಹೋಗ್ತಾ ಇದ್ದಂಗೆ ನಮ್ಮ ಮಾವನ ಮನೇಲಿ ಭರ್ಜರಿ ಊಟ ಮಾಡೋದೆ. ಈ ಕಲರ್ ಡಿಸೈನ್ ಚೆನ್ನಾಗಿದೆ ಅನ್ಸತ್ತೆ ನೋಡಿ. ಏ ಬಹಳ ಚಿಕ್ಕದಾಯ್ತು, ಕಲರ್ ಚೆನ್ನಾಗಿಲ್ಲ. ನಾನು ಹೇಳಿದೆ ತಾನೆ ಇದೊಳ್ಳೆ ಅಜ್ಜಿ ಕಾಲ ಡಿಸೈನ್ ಇದ್ದಂಗಿದೆ ಅಂತ. ಆಯ್ತು ಬಿಡಮ್ಮ, ನಿಮ್ಮ ಮಾವಾಗ ನೀನು ಡಿಸೈನ್ ತೋರ್ಸೊಪ್ಸು ನೋಡೋಣ. ಮಾವ, ಇದು ಹೇಗಿದೆ? ಬಹಳ ಚಿಕ್ಕದಮ್ಮ, ಚೆನ್ನಾಗಿಲ್ಲ. ಕಲರು ಡಿಸೈನ್ ಎರಡು ಚೆನ್ನಾಗಿದೆ. ಇದನ್ನ ಪ್ರಿಂಟ್ ಕಳಿಸ್ಬೋದಲ್ವಾ? ರೀ, ಪ್ರಿಂಟಿಗೆ ಕೊಡಕ್ ಮುಂಚೆ ಚಂದನ ಒಂದ್ ಮಾತು ಕೇಳಿದ್ರೆ ಚೆನ್ನಾಗಿರುತ್ತೆ. ಅರೆ, ಚಂದು ಇಲ್ಲೇ ಇದ್ದಾಳೆ. ಚಂದು ಬಾ ಇಲ್ಲಿ. ಏಯ್, ನಿನ್ನೆ ಕಣೆ, ಬಾರೆ. ಚಂದು, ಈ ಡಿಸೈನ್ ಓಕೆ ಅಲ್ವಾ? ಚಂದು, ಏನೇ ಪ್ರಾಬ್ಲಮ್ ನಿಂದು? ಅಸಾಡ್ಡೆ ಮಾಡಿದ್ರೆ ಲಗ್ನಕ್ಕೆ ವಿಘ್ನ ಆಗತ್ತೆ. ಸರಿಯಾಗಿ ನೋಡಿ ಯಾವ್ದು ಇಷ್ಟ ಆಯ್ತು ಹೇಳು. ದಾಸು, ನೀನ್ ಯಾಕೋ ಅಶುಭ ಮಾತಾಡ್ತಿದೀಯಾ? ಮತ್ ನೋಡಮ್ಮ ಎಷ್ಟು ದಿಮಾಕು, ಯಾವ್ದಕ್ಕೂ ಸರಿಯಾಗಿ ರೆಸ್ಪಾನ್ಸೇ ಮಾಡಲ್ಲ. ದಾಸು, ಅಪ್ಪ ಕೂತ್ಕೋ. ಚಂದುಮ್ಮ, ನಿನಗೆ ಯಾವ್ದು ಇಷ್ಟ ಅದನ್ನ ಸೆಲೆಕ್ಟ್ ಮಾಡ್ಕೋ. ಎಲ್ಲಾನು ನೀವೇ ಡಿಸೈಡ್ ಮಾಡ್ತಿರೋದಲ್ವಾ? ಇದನ್ನು ನೀವೇ ಫೈನಲೈಸ್ ಮಾಡಿ. ಇಲ್ಲಿ ನನ್ನ ಮಾತೆಲ್ಲ ಯಾರು ಕೇಳ್ತಾರೆ? ಚಂದುಮ್ಮ, ನಿನ್ ಮಾತು ಯಾರ್ಯಾರು ಕೇಳಬೇಕು? ನಾನ್ ಕೇಳ್ತೀನಲ್ವಾ? ಈ ಮಾತು ಚಂದು, ಹುಡುಗನ್ನ ನಿನಗೆ ಹೇಳ್ದೆ ಮನೆ ಕರೆಸಿ ಸೆಲೆಕ್ಟ್ ಮಾಡಿರ್ಬೋದು, ಆದ್ರೆ ಕಾರ್ಡ್ ವಿಷಯದಲ್ಲಿ ಹಾಗಾಗಲ್ಲ. ನಿನಗೆ ಯಾವ್ದು ಇಷ್ಟನೋ ಅದನ್ನೇ ಹೇಳು, ಅದನ್ನೇ ಪ್ರಿಂಟ್ ಹಾಕ್ಸ್ತೀವಿ. ಹುಡುಗನ್ನ ನೀವು ಸೆಲೆಕ್ಟ್ ಮಾಡಿ ಕಾರ್ಡ್ನ ನಂಗೆ ಸೆಲೆಕ್ಟ್ ಮಾಡಕ್ ಹೇಳ್ತಿದ್ದೀರಾ? ನನ್ನ ಇಷ್ಟ ಕಷ್ಟಕ್ಕೆಲ್ಲ ಇಲ್ಲಿ ಬೆಲೆ ಇಲ್ಲ ಅಂತ ನಂಗೆ ಗೊತ್ತಮ್ಮ. ನಿನಗೆ ಇಷ್ಟ ಆಗೋ ಡಿಸೈನನ್ನೇ ಪ್ರಿಂಟ್ ಮಾಡಿಸೋದು. ಯಾವ ಕಾರ್ಡ್ ಇಷ್ಟ ಆಯ್ತು ಹೇಳು. ಬರೀ ಕಾರ್ಡ್ ವಿಷಯದ ಬಗ್ಗೆ ಹೇಳ್ತಿಲ್ಲ. ಹಠ ಮಾಡ್ಬೇಡ ಕಂದ, ಯಾವುದು ಅಂತ ಸೆಲೆಕ್ಟ್ ಮಾಡು. ಇದಕ್ಕೂ ಮೀರಿ ನೀವು ನನ್ನ ಫೋರ್ಸ್ ಮಾಡಿ ಕಾರ್ಡ್ ನಾನೇ ಸೆಲೆಕ್ಟ್ ಮಾಡಬೇಕು ಅಂದ್ರೆ ನನಗೇನು ಇಷ್ಟನೋ ಅದನ್ನೇ ಮಾಡ್ತೀನಿ. ಈ ಕಾರ್ಡ್ನ ಹರಿದಾಕ್ತೀನಿ. ಅಪ್ಪ, ನಿಮ್ಗೆಲ್ಲ ಏನ್ ಸರಿ ಅನ್ಸತ್ತೋ ಅದನ್ನೇ ಮಾಡಿ. ಮುಂದೇನಾಗತ್ತೆ ನೋಡ್ಕೊಳ್ಳೋಣ. ಚಂದು, ನಿಂತ್ಕೊಳೆ. ಹೇಯ್ ಚಂದು, ಡಾಕ್ಟ್ರು ಸರಿ ಹೋಗ್ತಾಳೆ ಬಿಡು. ನಾಳೆ ಫೋನ್ ಮಾಡಿ ಕಾರ್ಡ್ ಆರ್ಡರ್ ಕೊಟ್ಬಿಡಪ್ಪ. ನಾಳೆ ಯಾಕಪ್ಪ,
ಈಗಲೇ ಫೋನ್ ಮಾಡಿ ಪ್ರಿಂಟ್ ಹಾಕಕ್ಕೆ ಹೇಳ್ತೀನಿ. ಹಾ ಡಾಕ್ಟ್ರು ತಾಂಬೂಲ ಹಚ್ಕೊಂಡು ಬಾರೆ. ಗಮ್ ಅಂತಿದ್ಯಲ್ಲಪ್ಪ, ಏನ್ ತಿಂತಿದಾರೋ ಏನೋ. ಮೂಗುಳಿಗಿಂದ ಹೋಗಿ ಮೆದ್ಲು ಕೈ ಹಾಕಿ ತಲೆ ಸುತ್ತ ಬರೋ ತರ ಆಗ್ತಿದ್ಯಲ್ಲಪ್ಪ. ಇವ್ರೇನು ಊಟ ಕೊಡ್ತಾರೋ ಇಲ್ವೋ? ಮತ್ತೆ ಮೇಡಮ್ ಊಟ ಆಯ್ತಾ? ಅಲ್ಲ ನಿಮ್ ಮನೇಲಿ ಯಾವಾಗ್ಲೂ ಈಗ ಇಲ್ಲ ಇವತ್ ಮಾತ್ರ ಏನಾದ್ರು ಸ್ಪೆಷಲ್? ಎಲ್ರಿಗೂ ಸ್ಪೆಷಲ್, ನಾನು ಒಬ್ಳಿಗೆ ಬಿಟ್ಟು. ಅಯ್ಯೋ ಮೇಡಮ್ ಏನೋ ಹೇಳಿದ್ರಿ, ಈ ಕಿವಿ ಪಕ್ಕದಲ್ಲಿ ಗಾಳಿ ಸುಯಿ ಅಂತ ಪಾಸ್ ಆಯ್ತು ನೋಡಿ, ಏನೋ ಸರಿಯಾಗಿ ಕೇಳಿಸ್ತಿಲ್ಲ. ಇದು ಒಂದ್ಸಲ ರಿಪೀಟ್ ಮಾಡಿ. ಏನಿಲ್ಲ, ಊಟ ಆಯ್ತಾ ಅಂತ ಕೇಳಿದೆ. ನಮ್ ಡ್ರೈವರ್ಗಳ ಗೋಳು ಯಾರಿಗೆ ಹೇಳದ್ ಮೇಡಮ್? ಮನೆಯವರೆಲ್ಲರೂ ಊಟ ಮಾಡಾದ್ಮೇಲೆ ತಾನೇ ನಮ್ಗೆ ಊಟ ಕೊಡೋದು. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮ್ ಊಟ ಆಗಿಲ್ವಾ? ಅವ್ರು ಉಳಿಸ್ತಾರೆ ಅಂತಾನೆ ಡೌಟ್ ಮೇಡಮ್. ಊರ್ ಬೇರೆ ಹೊಸದು, ಇಷ್ಟೊತ್ತಲ್ಲಿ ಯಾವ ಹೋಟೆಲ್ ತೆಗ್ದಿರುತ್ತೆ ಹೇಳಿ? ನನಗ್ ಬೇರೆ ಹೊಟ್ಟೆ ಹಶ್ವಾಗ್ತಿದೆ. ಹೊಟ್ಟೆ ಹಶ್ಕೊಂಡೆಲ್ಲ ಇರಲ್ಲ ಮೇಡಮ್ ನಾನು. ಮೇಡಮ್ ಮೇಡಮ್, ಅಯ್ಯೋ ಕೋಪ ಮಾಡ್ಕೊಂಡಿದ್ದು ಹೋಗ್ಬಿಟ್ರ? ಅಲ್ಲ ನಾನು ಅಂಥದ್ದು ಏನ್ ಮಾತಾಡಿದೆ ಇವಾಗ? ಅಯ್ಯೋ ಮೇಡಮ್, ಇದನ್ನೆಲ್ಲ ನೀವ್ಯಾಕೆ ತರಕ್ ಹೋದ್ರಿ? ನೀವು ಊಟ ಮಾಡಿರ್ಲಿಲ್ಲ ಅಂತ ನಂಗೆ ಗೊತ್ತಿರ್ಲಿಲ್ಲ, ಅದಕ್ಕೆ. ತಗೊಳ್ಳಿ. ಕೊಡಿ ಕೊಡಿ. ಹೇಳೋದಲ್ವಾ? ಹೇಳಿದ್ನಲ್ಲ. ಥ್ಯಾಂಕ್ಸ್ ಮೇಡಮ್. ಅರ್ಧರಾತ್ರಿಲಿ ಹಸ್ದಿರೋ ಹೊಟ್ಟೆ ತುಂಬಿಸ್ತಾ ಇದ್ದೀರಾ. ದೇವ್ರ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಬಡ್ಡಿ ಮಗನ್ ನಾಲ್ಗೆ ಏನ್ ಪುಣ್ಯ ಮಾಡಿತಾ ಏನೋ ಗೊತ್ತಿಲ್ಲ ಮೇಡಮ್. ಅಪ್ಪ ಗುಂಡ್ಲು ಭುವನೇಶ್ವರ, ಯಾವತ್ತೋ ಅರ್ಧ ರಾತ್ರಿಲಿ ಕೈ ಮುಗ್ದು ಏನ್ ಬೇಕಾದ್ರೂ ತೊಂದರೆ ಕೊಡು, ಅದ್ರ ಊಟಕ್ಕೆ ಮಾತ್ರ ತೊಂದರೆ ಕೊಡ್ಬೇಡ ಅಂತ ಹೇಳಿದ್ದೆ. ಥ್ಯಾಂಕ್ಸ್ ದೇವ್ರ. ಆಹಾ ಮೇಡಮ್ ಸಕ್ಕತ್ತಾಗಿದೆ. ಇದಕ್ಕೆ ಪಿಸ್ತಾ ಗೋಡಂಬಿ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಮೋಸ್ಟ್ಲಿ ಹಾಕಿರ್ತಾರೆ ಅನ್ಸುತ್ತೆ, ಅವರೇ ತಿನ್ಕೊಂಡ್ಬಿಟ್ಟಿರ್ತಾರೆ. ನೋಡಿ ನೋಡಿ, ನಾನು ಹೇಳಲಿಲ್ವಾ, ನೀವು ನಕ್ಕಿದ್ರೆ ಸಕ್ಕದಾಗ ಕಾಣಿಸ್ತೀರಾ, ಆದ್ರೆ ಯಾಕೋ ಕಂಜ್ಯೂಸ್ ತರ ಅಪ್ರೂಪಕ್ಕೊಂದ್ಸಲ ಅಲ್ಬಿಡ್ತೀರಪ್ಪ.